ಯೂಶಲಿ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಯಾವ ಕಾರಣಕ್ಕೆ ಬರೋದು? ಇತ್ತೀಚೆಗಂತೂ ಡಾರ್ಕ್ ಸರ್ಕಲ್ಸ್ ಸಣ್ಣ ಪ್ರಾಯದಲ್ಲೂ ಬರ್ತಾ ಇದೆ, ದೊಡ್ಡವ್ರಿಗೂ ಕೂಡ ಬರ್ತಾ ಇದೆ. ಸೊ ಮನೇಲೆ ತುಂಬಾ ಈಸಿಯಾಗಿ ಹೇಗೆ ರಿಡ್ಯೂಸ್ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ವೀಕ್ಷಕರಿಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದು ಫಸ್ಟ್ ಸ್ಟ್ರೆಸ್ ಇಂದಾನೆ ಬರೋದು. ತುಂಬಾ ಮೊಬೈಲ್ ನೋಡೋರಿಗೆ ಬರುತ್ತೆ, ಲ್ಯಾಪ್ಟಾಪ್ ಜಾಸ್ತಿ ನೋಡೋಂಥವ್ರಿಗೆ ತುಂಬಾ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಯಾರು ಬೇಕಾದ್ರೂ, ಯಾವ ಏಜ್ ಗ್ರೂಪು, ಯಾವ ಸೀಸನ್ ಅಲ್ಲಿ ಬೇಕಾದ್ರೂ ನಾನು ಈಗ ಹೇಳ್ಕೊಡೋ ಅಂತ ಡಿಫ್ರೆಂಟ್ ಐ ಪ್ಯಾಡ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ತುಂಬಾನೇ ಫಾಸ್ಟ್ ಆಗಿ ನಾವು ಡಾರ್ಕ್ ಸರ್ಕಲ್ ನ ರೆಡ್ಯೂಸ್ ಮಾಡ್ಬೋದು. ಸಿಸ್ಟಮ್ ಇಂದ ಆಗಿರುವಂತ ಸ್ಟ್ರೆಸ್ ನ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ಡಾರ್ಕ್ ಸರ್ಕಲ್ ಅಪ್ಪರ್ ಐಸ್ ಅಂಡ್ ಲೋಯರ್ ಐಸ್ ಇಷ್ಟೂ ಆಗ್ಬಿಟ್ಟಿರುತ್ತೆ. ಸೊ ಅದನ್ನ ರೆಡ್ಯೂಸ್ ಮಾಡ್ಬೇಕಂದ್ರೆ ಹಸಿ ಹಾಲು, ಪೊಟ್ಯಾಟೊ ಜ್ಯೂಸ್ನ ಯೂಸ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಇನ್ನೂ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಅದನ್ನ ರಬ್ ಮಾಡಬಾರ್ದು ಯಾವತ್ತೂ. ಸೊ ನೀಟಾಗಿ ಔಟ್ವರ್ಡ್ ಡೈರೆಕ್ಷನ್ ಅಂಡ್ ಈ ತರ ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡಿ ಓವರ್ ನೈಟ್ ಬಿಟ್ಟು ಬೆಳಿಗ್ಗೆದ್ದು ಬರೀ ಬೆಚ್ಚಗಿರೋ ನೀರಲ್ಲಿ ಅದನ್ನ ವಾಶ್ ಮಾಡಬೇಕು. ಆವಾಗ ಮಾತ್ರ ರೆಡ್ಯೂಸ್ ಆಗ್ತಾ ಬರುತ್ತೆ. ಬಿಯಾಂಡ್ ಲಿಮಿಟ್ಸ್ಗೆ ಸ್ವಾಗತ. ನಾನು ರಮ್ಯಾ. ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ಹಾಗೆ ಯಾವ ಕಾರಣಕ್ಕಾಗಿ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಅನ್ನೋದ್ರ ಕುರಿತಾಗಿ ಮಾತನಾಡೋದಕ್ಕೆ ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ಆಯುರ್ವೇದ ಬ್ಯೂಟಿ ಥೆರಪಿಸ್ಟ್ ಆಗಿರುವಂತಹ ದೀಪಾ ನಾಗೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಹಾಗಿದ್ರೆ ಬನ್ನಿ ಅವನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ. ಓಕೆ, ಸೊ ಯೂಶಲಿ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಯಾವ ಕಾರಣಕ್ಕೆ ಬರೋದು? ಫಸ್ಟ್ ಆಫ್ ಆಲ್ ತುಂಬಾ ಜನಕ್ಕೆ ಈ ಕ್ವಶನ್ ಕಾಡ್ತಾ ಇರುತ್ತೆ. ಯಾಕಂದ್ರೆ ಇತ್ತೀಚೆಗಂತೂ ಡಾರ್ಕ್ ಸರ್ಕಲ್ಸ್ ಸಣ್ಣ ಪ್ರಾಯದಲ್ಲೂ ಬರ್ತಾ ಇದೆ, ದೊಡ್ಡವ್ರಿಗೂ ಕೂಡ ಬರ್ತಾ ಇದೆ. ಹಾಗಾಗಿ ಡಾರ್ಕ್ ಸರ್ಕಲ್ಸ್ ಅನ್ನೋದೇ ಒಂದು ದೊಡ್ಡ ಸಬ್ಜೆಕ್ಟ್. ಅದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಮನೇಲೆ ತುಂಬಾ ಈಸಿಯಾಗಿ ಹೇಗೆ ರಿಡ್ಯೂಸ್ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ವೀಕ್ಷಕರಿಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ಕೇಳ್ದಂಗೆ ಈ ಡಾರ್ಕ್ ಸರ್ಕಲ್ ಬರೋದು ಯಾಕೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಒಂದು ಫಸ್ಟ್ ಸ್ಟ್ರೆಸ್ ಇಂದಾನೆ ಬರೋದು. ಅದು ಯಾರಿಗಾದ್ರೂ ಆಗಿರ್ಲಿ, ಸಣ್ಣ ಮಕ್ಕಳಲ್ಲಿ ಮುಂಚೆ ಬರ್ತಾನೆ ಇರ್ಲಿಲ್ಲ, ಇತ್ತೀಚೆಗೆ ಸಣ್ಣ ಮಕ್ಕಳಿಗೂ ಡಾರ್ಕ್ ಸರ್ಕಲ್ಸ್ ಬರ್ತಾ ಇರುತ್ತೆ ಅಂಡರ್ ಐಸ್ ಅಲ್ಲಿ. ಸೊ ಅದು ಯಾತಕ್ಕೆ ಅಂದ್ರೆ ಒಂದು ಸ್ಟ್ರೆಸ್ ಇಂದ ಬರುತ್ತೆ, ಇನ್ನೊಂದು ಮೊಬೈಲ್ ಇಂದ ಬರುತ್ತೆ. ತುಂಬಾ ಮೊಬೈಲ್ ನೋಡೋರಿಗೆ ಬರುತ್ತೆ, ಲ್ಯಾಪ್ಟಾಪ್ ಜಾಸ್ತಿ ನೋಡೋಂಥವ್ರಿಗೆ ತುಂಬಾ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಸ್ಟ್ರೆಸ್ ರಿಡಕ್ಷನ್ ಅನ್ನ ಮಾಡ್ತಾ ಬರಬೇಕು. ಹೇಗೆ ತುಂಬಾ ಈಸಿಯಾಗಿ ಸ್ಟ್ರೆಸ್ ರಿಡಕ್ಷನ್ ಮಾಡ್ಕೊಳ್ಬಹುದು ಅಂತಂದ್ರೆ, ಇತ್ತೀಚೆಗಂತೂ ಎಲ್ಲರ ಹತ್ರ ಮೊಬೈಲ್ ಇದ್ದೇ ಇರುತ್ತೆ, ಸ್ಮಾರ್ಟ್ ಫೋನ್ ಇರುತ್ತೆ. ಸೊ ಅದನ್ನು ಬೇರೆದಕ್ಕೆ ಯೂಸ್ ಮಾಡೋ ಬದಲು ಡೀಪ್ ಮೆಡಿಟೇಷನ್ ಮ್ಯೂಸಿಕ್ ಅಂತ ಸಿಗುತ್ತೆ. ಅದನ್ನ ಮೈಲ್ಡ್ ಆಗಿ ಹಾಕೊಂಡು, ಅಂದ್ರೆ ಕಡಿಮೆ ವಾಲ್ಯೂಮ್ ಅಲ್ಲಿ ಹಾಕೊಂಡು ಕಣ್ಣಿಗೆ ಐಪ್ಯಾಡ್ ಹಾಕೊಳ್ಳೋದ್ರಿಂದ ತುಂಬಾ ಫಾಸ್ಟ್ ಆಗಿ ನಾವು ಈ ಡಾರ್ಕ್ ಸರ್ಕಲ್ ನ ರಿಡ್ಯೂಸ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಸ್ಟ್ರೆಸ್ ಅನ್ನು ರಿಡ್ಯೂಸ್ ಮಾಡ್ತಾ ಬರ್ಬೋದು. ಆಮೇಲೆ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನೀರು ಕುಡಿಯೋದ್ರಿಂದ ಹಿಡಿದು, ಹೆಲ್ದಿ ಫುಡ್ ಅನ್ನ ತಗೊಳ್ಳೋದ್ರಿಂದ ಹಿಡಿದು, ಜಂಕ್ ಫುಡ್, ಫಾಸ್ಟ್ ಫುಡ್ ನ ಅವಾಯ್ಡ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಡಾರ್ಕ್ ಸರ್ಕಲ್ಗೆ ಮ್ಯಾಟರ್ ಆಗುತ್ತೆ. ಯಾವುದೋ ಒಂದು ರೀಸನ್ ಇಂದ ಡಾರ್ಕ್ ಸರ್ಕಲ್ ಬಂದಿದೆ ಅಂತ ಹೇಳಕ್ಕಾಗಲ್ಲ. ಸೊ ಪ್ರತಿಯೊಂದು ನ್ಯೂಟ್ರಿಷನ್ ವ್ಯಾಲ್ಯೂನು ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕು. ಹಾಗೆಂತ ಸಪ್ಲಿಮೆಂಟ್ಸ್ ತಗೊಳ್ಳೋದಲ್ಲ, ನ್ಯಾಚುರಲ್ ಫ್ರೂಟ್ಸ್, ವೆಜಿಟೇಬಲ್ಸ್ನ ಜಾಸ್ತಿ ತಗೊಂಡು ಬಾಡಿನ ನಾವು ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ಳೋದು ಅದೂ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಜೊತೆಗೆ ನಾನು ಹೇಳ್ಕೊಡೋಂಥ ಟಿಪ್ಸ್ನ ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಡಾರ್ಕ್ ಸರ್ಕಲ್ಸ್ನ ರಿಡ್ಯೂಸ್ ಮಾಡ್ತಾ ಬರ್ಬೋದು. ಆಮೇಲೆ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಓವರಾಗಿ ಐಲೈನರ್ ಆ್ಯಂಡ್ ಮಸ್ಕರ ಹಾಕೋದ್ರಿಂದನೂ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಅದ್ರ ಮೇಲೆ ಹಾಗೆ ಉಳಿದ್ಬಿಡುತ್ತೆ, ನೀಟಾಗಿ ಮೇಕಪ್ ರಿಮೂವ್ ಮಾಡಿರಲ್ಲ, ಅಂಥವ್ರಿಗೂ ಕೂಡ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಕಾಣಿಸೋವಂಥ ಚಾನ್ಸಸ್ ಇದೆ. ಯೂಶಲಿ ಕಾಜಲ್ ಹಾಕೋರಿಗೆ ಜಾಸ್ತಿ ಡಾರ್ಕ್ ಸರ್ಕಲ್ಸ್. ಹೌದು, ನಿಜ. ಮುಂಚೆ ಎಲ್ಲ ಅದು ನ್ಯಾಚುರಲ್ ಆಗಿ ಮಾಡ್ತಿದ್ದಂಥ ಕಾಜಲ್ ಹಾಕ್ತಿದ್ದಾಗ ಡಾರ್ಕ್ ಸರ್ಕಲ್ಸ್ ಹೋಗೋದು. ಆಕ್ಚುಲಿ ಇವಾಗ ಏನಾಗಿದೆ ಅಂದ್ರೆ ತುಂಬಾ ಕೆಮಿಕಲ್ ಓರಿಯೆಂಟೆಡ್ ಕಾಜಲ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಲಾಂಗ್ ಲಾಸ್ಟಿಂಗ್ ಆಗಿರ್ಬೇಕು, 18 hours 24 hours ಸ್ಟೇ ಆಗುವಂತ ಕಾಜಲ್ ಅಂತೆಲ್ಲ ಹಾಕಿದಾಗ ಅದೇನಾಗುತ್ತೆ, ಅದು ನಮ್ಮ ಸ್ಕಿನ್ ಮೇಲೆ ರೆಸಿಡ್ಯೂಸ್ ಉಳಿತಾನೇ ಬರುತ್ತೆ. ಅದನ್ನ ಅಷ್ಟು ಫೋರ್ಸ್ ಮಾಡಿ ತೆಗಿಯಕ್ ಆಗಲ್ಲ. ಸೊ ಆ ತರ ಟೈಮಲ್ಲಿ ಡೈಲಿ ಯೂಸ್ ಮಾಡ್ತಾ ಮಾಡ್ತಾ ಅದೊಂಥರ ಡಾರ್ಕ್ ಸರ್ಕಲ್ ಆಗಿ ಕನ್ವರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೆಸೆಸರಿ ಇದ್ರೆ ಅಷ್ಟೇ ಕಾಜಲ್ ಅಥವಾ ಮೇಕಪ್ ಯೂಸ್ ಮಾಡಬೇಕು, ಅನ್ನೆಸೆಸರಿ ಯೂಸ್ ಮಾಡಬಾರ್ದು. ಅದು ನ್ಯಾಚುರಲ್ ವೇಲಿ ಕಾಜಲ್ ಎಲ್ಲ ಮಾಡ್ಕೊಂಡು ಹಾಕಿದಾಗ, ಅಂದ್ರೆ ಬಾದಾಮಿಯಿಂದ, ಈ ನಂಜುಬಟ್ಲು ಹೂವಿಂದ ಎಲ್ಲ ಮಾಡ್ತಾರೆ, ಆ ತರ ನ್ಯಾಚುರಲ್ ಕಾಜಲ್ ಯೂಸ್ ಮಾಡಿದಾಗ ಡಾರ್ಕ್ ಸರ್ಕಲ್ಸ್ ರೆಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಕಾಸ್ಮೆಟಿಕ್ ಬದಲಿಗೆ ನ್ಯಾಚುರಲ್ ಆಗಿರುವಂತ ಕಾಜಲ್ನ ಯೂಸ್ ಮಾಡಿದ್ರೆ ಬೆಟರ್ ಇರುತ್ತೆ. ಕರ್ಪೂರದಿಂದ ಕಾಜಲ್ ಮಾಡ್ತಾರ? ಹೌದು, ಕಾಜಲ್ಲಿಗೆ ಕರ್ಪೂರ ಹಾಕ್ತಾರೆ. ಕಾಜಲ್ಲಿಗೆ ಕರ್ಪೂರ ಹಾಕ್ತಾರೆ. ಅಂದ್ರೆ ನಾರ್ಮಲ್ ನಾವು ದೇವರಿಗೆ ಯೂಸ್ ಮಾಡೋ ಕರ್ಪೂರ ಅಲ್ಲ, ಆರತಿ ಬೆಳಗೋದಕ್ಕೆ ಪಚ್ಚ ಕರ್ಪೂರನ ಹಾಕಿರ್ತಾರೆ. ಸೊ ಅದು ಕೂಡ ಐಸ್ ಸೂದಿಂಗ್ ಮಾಡುತ್ತೆ, ರೆಡ್ಯೂಸ್ ಮಾಡ್ತಾ ಬರುತ್ತೆ. ಸೊ ಇವಾಗ ಡಾರ್ಕ್ ಸರ್ಕಲ್ ಅಂತ ನೋಡೋದಾದ್ರೆ, ಒಂದು ತುಂಬಾ ಜಾಸ್ತಿ ಅಂದ್ರೆ ಮೊಬೈಲಲ್ಲೂ ಅಷ್ಟೇ ಬ್ರೈಟ್ನೆಸ್ ತುಂಬಾ ಜಾಸ್ತಿ ಇಟ್ಕೊಂಡಿರ್ತಾರಲ್ಲ, ಅವಾಗ್ಲೂ ಕೂಡ ತುಂಬಾ ರೆಟಿನಾನು ಡ್ಯಾಮೇಜ್ ಆಗುತ್ತೆ, ಡಾರ್ಕ್ ಸರ್ಕಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸಾಧ್ಯ ಆದಷ್ಟು ಪ್ರಕೃತಿನ ಸೊಬಗನ್ನ ನೋಡ್ತಾ ಇರ್ಬೇಕು. ಅಂದ್ರೆ ಎಷ್ಟು ನಾವು ರಿಚ್ ಗ್ರೀನ್ ಅನ್ನ ನೋಡ್ತಾ ಇರ್ತೀವೋ
ಅಂದ್ರೆ ಪಾರ್ಕಲ್ಲಿ ವಾಕಿಂಗ್ ಮಾಡಿ ಅಂತ ಹೇಳೋದೇ ಆ ಉದ್ದೇಶಕ್ಕೆ. ಬೆಳಿಗ್ಗೆ ಎದ್ದು ನಾವು ಸೂರ್ಯನ ಬೆಳಕು ಅಥವಾ ನ್ಯಾಚುರಲ್ ಆಗಿರುವಂಥ ಈ ಗ್ರೀನರೀಸ್ನೆಲ್ಲ ನೋಡ್ತಾ ಬಂದಾಗ ನಮಗೆ ಡಾರ್ಕ್ ಸರ್ಕಲ್ ರಿಡ್ಯೂಸ್ ಆಗ್ತಾ ಬರುತ್ತೆ. ಮತ್ತು ಯೋಗ ಆ್ಯಂಡ್ ಪ್ರಾಣಾಯಾಮ ತುಂಬ ಫಾಸ್ಟಾಗಿ ಹೆಲ್ಪ್ ಮಾಡುತ್ತೆ ಈ ಡಾರ್ಕ್ ಸರ್ಕಲ್ ರಿಡ್ಯೂಸ್ ಮಾಡೋಕ್ಕೆ. ಡಾರ್ಕ್ ಸರ್ಕಲ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಸ್ಟ್ರೆಸ್ನ ರಿಡ್ಯೂಸ್ ಮಾಡುತ್ತೆ. ಹಾಗಾಗಿ ಇವೆಂಚುಲಿ ಅದು ಡಾರ್ಕ್ ಸರ್ಕಲ್ ಕೂಡ ರಿಡ್ಯೂಸ್ ಆಗ್ತಾ ಬರುತ್ತೆ. ಇನ್ನು ಉಳಿದದ್ದು ನಾನೀಗ ಹೇಳ್ಕೊಡೋಂಥ ಐಪ್ಯಾಡ್ಗಳನ್ನ ಹಾಕೊಳ್ತಾ ಬರಬೇಕು. ಸೊ ಇದು ಮಕ್ಕಳಿಗೂ ಯೂಸ್ ಮಾಡ್ಬೋದು, ಯಾರು ಬೇಕಾದರೂ ಯಾವ ಏಜ್ ಗ್ರೂಪು ಯಾವ ಸೀಸನಲ್ಲಿ ಬೇಕಾದರೂ ನಾನು ಈಗ ಹೇಳ್ಕೊಡೋವಂಥ ಡಿಫ್ರೆಂಟ್ ಐಪ್ಯಾಡ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ತುಂಬಾ ಫಾಸ್ಟಾಗಿ ನಾವು ಡಾರ್ಕ್ ಸರ್ಕಲ್ನ ರೆಡ್ಯೂಸ್ ಮಾಡ್ಬೋದು. ಹಾಗಂತ ಹೇಳಿ ರೆಡಿ ಟು ಯೂಸ್ ಐಪ್ಯಾಡ್ಗಳೆಲ್ಲ ಬರುತ್ತೆ ಕೆಮಿಕಲ್ ಓರಿಯೆಂಟೆಡ್, ಅದನ್ನು ನಾನು ಯಾವ ಕಾರಣಕ್ಕೂ ಸಜೆಸ್ಟ್ ಮಾಡಲ್ಲ, ನಮ್ಮ ಪಾರ್ಲರ್ಲು ಯೂಸ್ ಮಾಡಲ್ಲ. ಸೊ ಕೊಲಾಜನ್ ಬೇಸ್ಡ್ ಐಪ್ಯಾಡ್ಸು, ಜೆಲ್ ಬೇಸ್ಡ್ ಐಪ್ಯಾಡ್ಸ್ ಅಂತೆಲ್ಲ ಬರುತ್ತೆ. ದಟ್ಸ್ ಆಲ್ ಕೆಮಿಕಲ್ ಓರಿಯೆಂಟೆಡ್. ಅದ್ರ ಟ್ರಾನ್ಸ್ಪರೆಂಟ್ ಐಪ್ಯಾಡ್ಸ್ ಆ ಥರದ್ದೆಲ್ಲ ಬರುತ್ತಲ್ಲ, ಅದು ಯಾವುದು ಬೇಡ. ಅಂದರೆ ನ್ಯಾಚುರಲ್ ಆಗಿ ನಾನು ಈಗ ಹೇಳ್ಕೊಡೋಂಥದ್ದನ್ನ ಮಾಡಿದ್ರೆ ಸಾಕಾಗುತ್ತೆ, ಕೆಮಿಕಲ್ಲೇ ಬೇಕಾಗಿರಲ್ಲ. ಐಸ್ ಬೇರೆ ತುಂಬ ಸೆನ್ಸಿಟಿವ್ ಏರಿಯಾ ಅಲ್ವಾ, ಹಾಗಾಗಿ ಯಾವುದೋ ಕೆಮಿಕಲ್ ಹಾಕಿ ನಾವು ಅದನ್ನ ಇನ್ನೊಂದಷ್ಟು ಸೆನ್ಸಿಟಿವ್ ಮಾಡೋದಕ್ಕಿಂತ ಮನೇಲೇ ಸಿಗುವಂಥ ಈಸಿ ರೆಮಿಡೀಸ್ನ ನಾನು ಇವಾಗ ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್. ಅದನ್ನ ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಎಲ್ಲದಕ್ಕಿಂತ ಮೇನ್ ಆಗಿ ಈಗ ಸಿಸ್ಟಮ್ ಮುಂದೆ ಜಾಸ್ತಿ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಜಾಸ್ತಿ ಐಪ್ಯಾಡ್ ಅಂದರೆ ಆಂಡ್ರಾಯ್ಡ್ ಡಾರ್ಕ್ ಸರ್ಕಲ್ ಬರ್ತಾ ಇರುತ್ತೆ. ಅವ್ರಿಗೆ ಆಫೀಸಲ್ಲೆಲ್ಲ ಐಪ್ಯಾಡ್ ಹಾಕೊಳಕ್ ಆಗಲ್ಲ. ಆ ಥರ ಟೈಮಲ್ಲಿ ಜಸ್ಟ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ಅಂದರೆ ಈ ರೀತಿ ಎವ್ರಿ 1 ಅವರ್ಗೆ ಒಂದ್ಸತಿ ಚೆನ್ನಾಗಿ ರಬ್ ಮಾಡಿ ಈ ಕಾರ್ನರ್ನ ನಾವು ಐಸಿಗೆ ಫಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಸುಖೋಷ್ಣ ಅಂತ ಹೇಳ್ತೀವಿ, ಸುಖವಾದ ಕಾರ್ನರ್. ಈ ಕಾರ್ನರ್, ಈ 2 ಕೈದು ಇಲ್ಲಿ ಚೆನ್ನಾಗಿ ರಬ್ ಮಾಡಿ ಇದು ನೀಟಾಗಿ ಫಿಕ್ಸ್ ಆಗುತ್ತೆ ನೋಡಿ, ಸಾಕೆಟ್ ತರ ಹಿಂಗೆ ನೀಟಾಗಿ ಫಿಕ್ಸ್ ಆಗುತ್ತೆ. ಸೊ ಆ ರೀತಿ ನಾವು ಐಸಿಗೆ ಮಾಡೋದ್ರಿಂದ ಸುಖೋಷ್ಣ ಅಂತ ಹೇಳ್ತೀವಿ. ಅಂದ್ರೆ ಅದು ನೀಟಾಗಿ ಅದು ನಮ್ಮ ಐಸಿಗೆ ಹೋದಾಗ ಅಲ್ಲಿ ಸುಖೋಷ್ಣ ಫೀಲ್ ಆಗುತ್ತಲ್ಲ, ಸೊ ಅದೇನಾಗುತ್ತೆ ತುಂಬ ರಿಲ್ಯಾಕ್ಸ್ ಮಾಡಿಸ್ತಾ ಬರುತ್ತೆ. ಸಿಸ್ಟಮಿಂದ ಆಗಿರುವಂಥ ಸ್ಟ್ರೆಸ್ನ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಜಾಸ್ತಿ ಏನಿಲ್ಲ, 10 to 20 ಸೆಕೆಂಡ್ಸ್ ಈ ಥರ ಹೋಲ್ಡ್ ಮಾಡಿ ಆಮೇಲೆ ರಿಲೀಸ್ ಮಾಡಿದ್ರೆ ತುಂಬ ಫಾಸ್ಟಾಗಿ ಆಗುತ್ತೆ. ಇದು ಆಫೀಸಲ್ಲಿ ಮಾಡೋಕ್ಕಾಗುವಂಥ ಈಸಿ ಟೆಕ್ನಿಕ್. ನೆಕ್ಸ್ಟ್ ಏನು ಅಂತಂದರೆ ಕಾಟನ್ ಪ್ಯಾಡ್ಸ್ ಬರುತ್ತಲ್ಲ, ನಾರ್ಮಲ್ ಕಾಟನ್ ಸರ್ಜಿಕಲ್ ಗ್ರೇಡ್ದು ಕಾಟನ್ ಪ್ಯಾಡ್ಸ್. ಇದನ್ನು ಚಿಲ್ಡ್ ವಾಟರಲ್ಲಿ ಡಿಪ್ ಮಾಡಿ ಕಣ್ಣಿನ ಮೇಲೆ ಇಟ್ಕೊಂಡು 10 ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದ ಅದ್ರೂ ಕೂಡ ತುಂಬ ಫಾಸ್ಟಾಗಿ ಡಾರ್ಕ್ ಸರ್ಕಲ್ಸ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಐಸ್ ಅಷ್ಟೇ ಸೂದಿಂಗ್ ಆಗುತ್ತೆ. ಆಮೇಲೆ ಐಸ್ ಒಳಗಡೆ ರೆಡ್ಡಿಶ್ನೆಸ್ ಇರುತ್ತೆ, ಅದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ ಇದರಿಂದ. ಓಕೆ. ಆಮೇಲೆ ಇನ್ ಕೆಲವರಿಗೆ ಡಿಹೈಡ್ರೇಟ್ ಆಗಿ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ, ಬಾಡಿ ತುಂಬ ಡಿಹೈಡ್ರೇಟ್ ಆಗಿರುತ್ತಲ್ಲ, ಅವ್ರಿಗೂ ಕೂಡ ಅಂಡರ್ ಐ ಡಾರ್ಕ್ ಸರ್ಕಲ್ಸ್. ಯಾಕೆ ಹುಷಾರಿಲ್ವಾ ಅಂತೆಲ್ಲ ಕೇಳ್ತಾ ಇರ್ತಾರೆ ನೋಡಿ. ಸೊ ಅದು ಯಾವಾಗ ಆಗುತ್ತೆ ಅಂದರೆ ತುಂಬ ಮೆಡಿಸಿನ್ಸ್ ಎಲ್ಲ ತೊಗೊಂಡಿದ್ದಾಗ ಅಥವಾ ಲಾಂಗ್ ಟರ್ಮ್ ಟ್ರೀಟ್ಮೆಂಟಲ್ಲಿ ಇದ್ದಾಗ, ಈ ಥರದ್ದೆಲ್ಲ ಮೆಡಿಕಲ್ ಹಿಸ್ಟ್ರಿ ಇದ್ದಾಗ್ಲೂ ಡಾರ್ಕ್ ಸರ್ಕಲ್ಸ್ ಇರುತ್ತೆ. ಸೊ ಅದನ್ನು ಟ್ರೀಟ್ಮೆಂಟ್ ಜೊತೆಗೆ ಬಾಡಿನ ಹೈಡ್ರೇಟ್ ಮಾಡ್ಕೊಳ್ಬೇಕಂದ್ರೆ ಎಳ್ನೀರನ್ನ ತುಂಬ ನಿಯಮಿತವಾಗಿ ಎಳ್ನೀರನ್ನ ಕುಡಿಯೋದು ತುಂಬ ಒಳ್ಳೆಯದು. ಎಳ್ನೀರನ್ನ ಕುಡಿತಾ ಒಂದು 4 ಸ್ಪೂನ್ ಅಷ್ಟು ಎಳ್ನೀರನ್ನ ಕಾಟನ್ ಪ್ಯಾಡಲ್ಲಿ ಡಿಪ್ ಮಾಡಿ ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ನಾವು ಡಾರ್ಕ್ ಸರ್ಕಲ್ ಆ್ಯಂಡ್ ಪಫಿನೆಸ್ನ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಇನ್ಸ್ಟೆಂಟಾಗಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಅಲ್ಲಿ ಹೈಡ್ರೇಟ್ ಆಗುತ್ತೆ, ಇಮಿಡಿಯೇಟಾಗಿ ಹೈಡ್ರೇಟ್ ಆಗುತ್ತೆ. ಹಾಗಾಗಿ ಡಾರ್ಕ್ ಸರ್ಕಲ್ ಕೂಡ ರೆಡ್ಯೂಸ್ ಆಗುತ್ತೆ. ಮಕ್ಕಳಿಗೂ ಇದನ್ನು ಮಾಡ್ಬೋದು ತುಂಬ ಫಾಸ್ಟಾಗಿ. ಅಂದರೆ ತುಂಬ ಓದ್ತಾ ಇರ್ತಾರೆ ಮಕ್ಕಳು ಅಥವಾ ಸಿಸ್ಟಮ್ ಮುಂದೆ ಜಾಸ್ತಿ ಇರ್ತಾರೆ, ಆನ್ಲೈನ್ ಎಜುಕೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದನೇ ಮಕ್ಕಳಲ್ಲಿ ಆ ಥರ ಡಾರ್ಕ್ ಸರ್ಕಲ್ ಬರೋದು. ಇನ್ಎವಿಟಬಲಿ ಅದನ್ನು ನಾವು ಮಾಡಲೇಬೇಕಾಗುತ್ತೆ. ಅಂಥ ಟೈಮಲ್ಲಿ ಮಕ್ಕಳಿಗೆ ನಿದ್ದೆ ಮಾಡುವಾಗ ಅಥವಾ ತುಂಬ ಸ್ಟ್ರೆಸ್ ಆಗಿದೆ ಅಂತಂದಾಗ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಐಪ್ಯಾಡ್ ಹಾಕೊಂಡು ಸ್ವಲ್ಪ ಅದು ಮೆಡಿಟೇಷನ್ ಮ್ಯೂಸಿಕ್ನ ಕೇಳ್ತಾ ಇದ್ರೆ ಸಾಕು, ಮೈಂಡ್ ಬಾಡಿ ಆ್ಯಂಡ್ ಸೋಲ್ ರಿಲ್ಯಾಕ್ಸ್ ಆಗುತ್ತೆ ಚೆನ್ನಾಗಿ. ಈ ಟೆಕ್ನಿಕ್ನ ಫಾಲೋ ಮಾಡ್ತಾ ಬರ್ಬೋದು. ಮತ್ತು ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಡಾರ್ಕ್ ಸರ್ಕಲ್ ಅಪ್ಪರ್ ಐಸ್ ಆ್ಯಂಡ್ ಲೋಯರ್ ಐಸ್ ಇಷ್ಟೂ ಆಗ್ಬಿಟ್ಟಿರುತ್ತೆ. ಸೊ ಅದನ್ನು ರೆಡ್ಯೂಸ್ ಮಾಡಬೇಕಂದ್ರೆ ಹಸಿ ಹಾಲನ್ನು ನಾವು ಕಾಟನ್ ಕ್ಲಾತಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಅದನ್ನು ನಾವು ಹಿಂಗೆ ಇಟ್ಬಿಟ್ಟು ಟೈಟಾಗಿ ಕಟ್ಕೊಳ್ಬೇಕು. ಆ ರೀತಿ ಮಾಡೋದ್ರಿಂದ ಒಂದು 20 ಮಿನಿಟ್ಸಲ್ಲೇ ತುಂಬ ಫಾಸ್ಟಾಗಿ ಡಾರ್ಕ್ ಸರ್ಕಲ್ ರೆಡ್ಯೂಸ್ ಆಗುತ್ತೆ. ಐಸ್ ಸ್ಟ್ರೈನ್ ಆಗಿರೋದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ ಹಸಿ ಹಾಲಲ್ಲಿ. ತುಂಬ ಒಳ್ಳೆಯದು. ಎಲ್ಲ ಐಪ್ಯಾಡ್ಗಿಂತ ಬೆಸ್ಟ್ ಐಪ್ಯಾಡ್ ಅಂದರೆ ಹಸಿ ಹಾಲಲ್ಲಿ ಮಾಡೋವಂಥದ್ದು. ಸೊ ಅದು ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಆಮೇಲೆ ಪೊಟ್ಯಾಟೊ ಜ್ಯೂಸು ನಾನು ಹೌದು ಅದು ಎಷ್ಟು ಡೇಂಜರಸ್ ಅಂತಂದ್ರೆ ಪೊಟ್ಯಾಟೊ ಡೂಸ್ ಅಂಡ್ ಡೋಂಟ್ಸ್ ತಿಳ್ಕೊಳ್ದಿರ ಮಾಡ್ಬಿಟ್ಟು ಡಾರ್ಕ್ ಸರ್ಕಲ್ ಜಾಸ್ತಿ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರೆ ನಾನು ಅಪ್ಲೈ ಮಾಡ್ತಿದ್ದೆ. ಸೊ ಪೊಟ್ಯಾಟೊ ಜ್ಯೂಸ್ ನ ಅಪ್ಲೈ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ರೆಡ್ಯೂಸ್ ಆಗುತ್ತೆ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಆಕ್ಚುಲಿ ಇಟ್ ಇಸ್ ನಾಟ್. ಪೊಟ್ಯಾಟೊ ಜ್ಯೂಸ್ ನ ಯೂಸ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಇನ್ನೂ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಅಫ್ಕೋರ್ಸ್ ಅದನ್ನ ರೈಟ್ ವೇಲಿ ಯೂಸ್ ಮಾಡಿದಾಗ ನಾವು ಡಾರ್ಕ್ ಸರ್ಕಲ್ ನ ರೆಡ್ಯೂಸ್ ಮಾಡ್ಬೋದು. ಹೇಗೆ ಅಂದ್ರೆ ಪೊಟ್ಯಾಟೊನ ಚೆನ್ನಾಗಿ ಬಾಯ್ಲ್ ಮಾಡಿ ಮ್ಯಾಶ್ ಮಾಡಬೇಕು. ಮ್ಯಾಶ್ ಮಾಡಿರೋಂಥ ಬಿಸಿ ಸ್ವಲ್ಪ ಬೆಚ್ಚಗಿರೋಂಥ ಪೊಟ್ಯಾಟೊನ ಕಣ್ಮೇಲೆ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವುದೇ ರೂಟಿ ವೆಜಿಟೇಬಲ್ಸ್ ಆಗಿರಲಿ ಆಲ್ವೇಸ್ ಯೂಸ್ ಬಾಯ್ಲ್ಡ್ ಆ್ಯಂಡ್ ಮ್ಯಾಶ್ಡ್ ಅಂತ ಹೇಳ್ತೀವಿ.
ರಾ ಯೂಸ್ ಯೂಸೇ ಬಟ್ ಮಾಡಬಾರ್ದು. ಯೂಶಲಿ ಅದನ್ನ ತುರ್ದು ಬಿಟ್ಟು ಜ್ಯೂಸ್ ತೆಗೆದು ಬಿಟ್ಟು ಹಾಕ್ಬೇಕಂತಾರಲ್ಲ. ಅದೇನಾಗುತ್ತೆ, ಇನ್ಫ್ಲುಯೆನ್ಸರ್ ಹೇಳಿರ್ತಾರೆ ಅಂತ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನಾನು ಯೂಟ್ಯೂಬ್ ನೋಡ್ಬಿಟ್ಟು ಸಮ್ವೇರ್ ಹಾಕಿದ್ದೆ. ಓಕೆ, ಸೊ ಅದು ಹಂಗೆ ಮಾಡೋದು ಬೇಡ. ಅಂದ್ರೆ ಯಾವ್ದನ್ನ ಡೂಸ್ ಅಂಡ್ ಡೋಂಟ್ಸ್, ಯಾವ್ದನ್ನ ಮಾಡಬೇಕು ಮಾಡಬಾರ್ದು ಪ್ರಾಪರ್ ರೈಟ್ ಇದ್ರೆ ಕರೆಕ್ಟ್ ಆಗಿ ರಿಸಲ್ಟ್ ಬರುತ್ತೆ. ಸೊ ಪೊಟ್ಯಾಟೊ ಇಸ್ ವೆರಿ ಗುಡ್. ಆಕ್ಚುಲಿ ನಾನು ನೆಕ್ಸ್ಟ್ ಅದನ್ನೇ ಹೇಳೋಳಿದ್ದೆ. ಸೊ ಹಾಗಾಗಿ ಪೊಟ್ಯಾಟೊ ಜ್ಯೂಸನ್ನ ಯೂಸ್ ಮಾಡೋ ಬದಲಿಗೆ ಪೊಟ್ಯಾಟೊನ ಬಾಯ್ಲ್ ಮಾಡಿ ಚೆನ್ನಾಗಿ ಮ್ಯಾಶ್ ಮಾಡಿ ಅದನ್ನು ಹಿಂಗೆ ಸ್ಕ್ವೀಸ್ ಮಾಡಿ ನೀಟಾಗಿ ಕಣ್ಣಿನ ಮೇಲೆ ಇಟ್ಕೊಂಡು 20 ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದ ಪಫಿನೆಸ್ ರೆಡ್ಯೂಸ್ ಆಗುತ್ತೆ, ರಿಂಕಲ್ ರೆಡ್ಯೂಸ್ ಆಗುತ್ತೆ, ಅಂಡ್ ಅಂಡರ್ ಐ ಡಾರ್ಕ್ ಸರ್ಕಲ್ ಕೂಡ ತುಂಬಾ ಫಾಸ್ಟ್ ಆಗಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಅಂಡ್ ಲಾಸ್ಟ್ ಅಂಡ್ ಫೈನಲಿ ಅಂದ್ರೆ ಇವಾಗ ನಮಗೆ ಸಾಕಷ್ಟು ರೀತಿಯ ಫ್ರೂಟ್ಸ್ನ ನಾವು ಯೂಸ್ ಮಾಡ್ತಿರ್ತೀವಿ. ಫ್ರೂಟ್ ಜ್ಯೂಸ್ನ ನಾವು ಐಪ್ಯಾಡ್ ಆಗಿ ಯೂಸ್ ಮಾಡ್ಬೋದು, ಅದು ಸೆಕೆಂಡ್ರಿ. ಬಟ್ ಪ್ರತಿದಿನ ಬಾಳೆಹಣ್ಣು ತಿಂತಾ ಇರ್ತೀವಲ್ವಾ, ಬಾಳೆಹಣ್ಣು ಸಿಪ್ಪೆನ ಸ್ಕ್ವೇರ್ ಕಟ್ ಮಾಡಿಬಿಟ್ಟು ಅಥವಾ ಫುಲ್ ಉದ್ದನೆ ಬಾಳೆಹಣ್ಣು ಸಿಪ್ಪೆನ ನೀರಲ್ಲಿ ಇಡಬೇಕು. ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಚಿಲ್ ಮಾಡಿ ಆಮೇಲೆ ಕಣ್ಣಿನ ಮೇಲೆ ಇಟ್ಕೊಂಡ್ರೆ ಸಾಕು. ಎಷ್ಟು ಫಾಸ್ಟಾಗಿ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ರೆಡ್ಯೂಸ್ ಆಗುತ್ತೆ ಅಂತಂದರೆ ವಿತಿನ್ 3 to 4 days ಅದು ನಾವು ಸೆಲ್ಫಿ ಚಾಲೆಂಜ್ ಅಂತ ಮಾಡಿಸ್ತೀವಿ ನಮ್ಮ ಕ್ಲೈಂಟಿಗೆ. ಅಷ್ಟು ಫಾಸ್ಟಾಗಿ ರೆಡ್ಯೂಸ್ ಆಗುತ್ತೆ. ಸೊ ಈ ಥರದೆಲ್ಲ ಟೆಕ್ನಿಕ್ಗಳನ್ನ ಮಾಡ್ಬೋದು. ಮತ್ತು ಯಾವುದೋ ಒಂದು ಪರ್ಟಿಕ್ಯುಲರ್ ಫೇಶಿಯಲ್ನ ಮಾಡಿಸ್ಕೊಳ್ಳೋದ್ರಿಂದ ಡಾರ್ಕ್ ಸರ್ಕಲ್ ಹೋಗುತ್ತೆ ಅಂತ ಇಲ್ವೇ ಇಲ್ಲ. ಅಂಡರ್ ಐ ಡಾರ್ಕ್ ಸರ್ಕಲ್ಗೆ ಫೇಶಿಯಲಲ್ಲಿ ನಾವು ಐಸೋಲೇಷನ್ ಮಸಾಜ್ ಅಂತ ಮಾಡ್ತೀವಿ, ಅದನ್ನು ಮಾಡ್ಬೋದು ಅಷ್ಟೇ ಹೊರತು ಒಂದೇ ದಿನ ಫೇಶಿಯಲಲ್ಲಿ ಡಾರ್ಕ್ ಸರ್ಕಲ್ ಎಲ್ಲ ಹೋಗೋದಿಲ್ಲ. ಹಾಗಾಗಿ ನನ್ನ ಕ್ಲೈಂಟ್ಸ್ಗೂ ಹೇಳ್ತಾ ಇರ್ತೀನಿ, ಫೇಶಿಯಲಲ್ಲಿ ಒಳ್ಳೊಳ್ಳೆ ಮಸಾಜ್ಗಳಿಂದ ನಾವು ರಿಲ್ಯಾಕ್ಸೇಷನ್ ಮಾಡಿಸ್ತೀವಿ, ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡಿಸ್ತೀವಿ, ಐಪ್ಯಾಡ್ ಹಾಕಿರ್ತೀವಿ. ಸೊ ಇದನ್ನು ನಾವು ಮಾಡುವಾಗ ಅವ್ರಿಗೆ ಹಾಗೆ ಎಜುಕೇಟು ಮಾಡ್ತಾ ಇರ್ತೀವಿ. ಸೊ ಇದ್ರ ಜೊತೆಗೆ ಮನೆಗೆ ಹೋಗಿ 20 days ಚಾಲೆಂಜ್ ಥರ ತೊಗೊಂಡು ಅದನ್ನು ನೀವು ಫಾಲೋ ಅಪ್ ಮಾಡಿದ್ರೆ ತುಂಬ ಫಾಸ್ಟಾಗಿ ರೆಡ್ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಇಟ್ ಇಸ್ ಪ್ರೂವನ್. ಅಂದರೆ ತುಂಬ ಜನಕ್ಕೆ ಅದು 20 days ಚಾಲೆಂಜ್ ತೊಗೊಂಡಿದ್ದಾರೆ ನನ್ನ ಕ್ಲೈಂಟ್ಸು, ಅವ್ರಿಗೆ ತುಂಬ ಫಾಸ್ಟಾಗಿ ಡಾರ್ಕ್ ಸರ್ಕಲ್ ರೆಡ್ಯೂಸ್ ಕೂಡ ಆಗಿದೆ. ಓಕೆ, ಇನ್ನು ಈ ಅಂಡರ್ ಐ ಸರ್ಕಲ್ಸ್ಗೆಲ್ಲ ಆಯಿಲ್ಸ್ನ ಯೂಸ್ ಮಾಡ್ತಾರೆ. ಯಾವ ಥರ ಆಯಿಲ್ಸ್ ಯೂಸ್ ಮಾಡಿದರೆ ಒಳ್ಳೆಯದು? ವೆರಿ ಗುಡ್ ಕ್ವಶನ್ ರಮ್ಯಾ. ಯಾಕಂತಂದರೆ ತುಂಬ ಜನಕ್ಕೆ ಇಂಟರ್ನೆಟ್ ನೋಡಿಬಿಟ್ಟು ಬೇರೆ ಬೇರೆ ಥರದ ಆಯಿಲ್ಗಳನ್ನೆಲ್ಲ ಟ್ರೈ ಮಾಡ್ತಿರ್ತಾರೆ. ಸೊ ನ್ಯಾಚುರಲಿ ಪ್ರಿಪೇರ್ಡ್ ಆದರೆ ಇಟ್ಸ್ ವೆರಿ ಗುಡ್. ಹಾಗೆಂತ ಯಾವುದೋ ಆಯಿಲ್ ಇನ್ಫ್ಲುಯೆನ್ಸ್ ಮಾಡಿರ್ತಾರೆ ಅಥವಾ ಈ ಮೆಡಿಕೇಟೆಡ್ ಆಯಿಲ್ ಅಲ್ಲದೆ ಬೇರೆ ಬೇರೆ ಥರದ ಸೀರಮ್ಗಳೆಲ್ಲ ಬರುತ್ತೆ, ಆ ಥರದ್ದೆಲ್ಲ ಯೂಸ್ ಮಾಡೋದು ಬೇಡ. ಸೊ ಪರ್ಟಿಕ್ಯುಲರಾಗಿ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ಗೆ ಯೂಸ್ ಮಾಡ್ತಾರೆ ಅಂತಂದರೆ ಕುಂಕುಮಾದಿ ತೈಲ ಅಂತ ಸಿಗುತ್ತೆ. ಕುಂಕುಮಾದಿ ತೈಲ ಒಂದೊಳ್ಳೆ ಬ್ರ್ಯಾಂಡಿನ, ಯಾವುದಾದ್ರೂ ಒಂದೊಳ್ಳೆ ಬ್ರ್ಯಾಂಡ್ ಅದು ಅಂದರೆ ಕನ್ಸಲ್ಟ್ ಮಾಡಿನೇ ತಗೊಳ್ಳೋದು ಬೆಟರ್ ಇರುತ್ತೆ. ಬ್ಯೂಟಿ ಥೆರಪಿಸ್ಟ್ ಅಥವಾ ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡಿ ಆಯುರ್ವೇದಿಕ್ ಅಲ್ಲಿ ಸಿಗುತ್ತೆ ಅದು. ಕುಂಕುಮಾದಿ ತೈಲನ ತಗೊಂಡು ಚೆನ್ನಾಗಿ ರಬ್ ಮಾಡಬಾರ್ದು. ಯಾವುದಾದ್ರೂ ಸರಿ ಆಯಿಲ್ನ ತಗೊಂಡಾಗ ನಾವು ರಿಂಗ್ ಫಿಂಗರ್ನ ಯೂಸ್ ಮಾಡಿ ಮಸಾಜ್ ಕೊಡ್ತೀವಿ. ಈವನ್ ಫೇಶಿಯಲಲ್ಲೂ ನಾವು ಆಯಿಲ್ ಮಸಾಜ್ ಮಾಡ್ತೀವಿ ಐಸಿಗೆ. ಸೊ ಈ ರಿಂಗ್ ಫಿಂಗರಲ್ಲಿ ಮನೇಲೇನೆ ಕುಂಕುಮಾದಿ ತೈಲನ ಅಪ್ವರ್ಡ್ ಡೈರೆಕ್ಷನಲ್ಲಿ ನೋಡಿಕೊಂಡು ಈ ರೀತಿ ಔಟ್ವರ್ಡ್ ಡೈರೆಕ್ಷನಲ್ಲೇ ಅಪ್ಲೈ ಮಾಡಬೇಕು. ಅದನ್ನು ರಬ್ ಮಾಡಬಾರ್ದು ಯಾವತ್ತೂ. ಸೊ ನೀಟಾಗಿ ಔಟ್ವರ್ಡ್ ಡೈರೆಕ್ಷನ್ ಆ್ಯಂಡ್ ಈ ಥರ ಔಟ್ವರ್ಡ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡಿ ಓವರ್ ನೈಟ್ ಬಿಟ್ಟು ಬೆಳಿಗ್ಗೆದ್ದು ಬರೀ ಬೆಚ್ಚಗಿರೋ ನೀರಲ್ಲಿ ಅದನ್ನು ವಾಶ್ ಮಾಡಬೇಕು. ಆವಾಗ ಮಾತ್ರ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಎಲ್ಲದಕ್ಕಿಂತ ಬೆಸ್ಟ್ ಆಯಿಲ್ ಅಂತಂದರೆ ಕುಂಕುಮಾದಿ ತೈಲ ಫಾರ್ ಅಂಡರ್ ಐ ಡಾರ್ಕ್ ಸರ್ಕಲ್ಸ್. ಸೊ ಮನೇಲೆ ಸಿಗುವಂಥ ತುಪ್ಪ ಅಥವಾ ಬೆಣ್ಣೆನ ಕೂಡ ಯೂಸ್ ಮಾಡ್ಬೋದು. ಅದನ್ನು ನಾವು ಈ ಸ್ಯಾಫ್ರನ್ ಆಯಿಲ್ ಪ್ಯೂರ್ ಸಿಗಲ್ಲ ಅನ್ನೋದಾದರೆ ಸ್ಯಾಫ್ರನ್ ಬಟರ್ ಅಂತಾನೆ ಮಾಡೋದನ್ನ ನನ್ನ ಕ್ಲೈಂಟ್ಸ್ಗೂ ಹೇಳ್ಕೊಟ್ಟಿರ್ತೀನಿ. ಅದನ್ನು ನಮ್ಮ ವೀಕ್ಷಕರ ಜೊತೆ ಕೂಡ ಶೇರ್ ಮಾಡೋಣ. ಸೊ ಬೆಣ್ಣೆಗೆ ಸ್ವಲ್ಪ ಸ್ಯಾಫ್ರನ್ ಹಾಕಿ ಡಬಲ್ ಬಾಯ್ಲ್ ಮಾಡಿ ಅದನ್ನ ಎತ್ತಿಟ್ಕೊಂಡ್ರೆ ನಾಟ್ ಓನ್ಲಿ ಫಾರ್ ಅಂದರೆ ಐಸ್ ಆಲ್ ಓವರ್ ದ ಫೇಸ್ ನಾವು ಅಪ್ಲೈ ಮಾಡ್ಕೊಳ್ಬೋದು. ಬಾಯ್ಲ್ ಮಾಡಬೇಕಾ? ಬಟರ್ ಮತ್ತೆ ಸ್ಯಾಫ್ರನ್ ಅನ್ನ ಒಂದು ಬೌಲಲ್ಲಿ ಹಾಕಿ ಕೆಳಗಡೆ ಪಾತ್ರೆ ನೀರು ಇಟ್ಬಿಟ್ಟು ಡಬಲ್ ಬಾಯ್ಲ್ ಮಾಡಬೇಕು. ಡಬಲ್ ಬಾಯ್ಲಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಡೈರೆಕ್ಟ್ ಹೀಟ್ ಮಾಡಿದ್ರೆ ತುಪ್ಪ ಆಗ್ಬಿಡುತ್ತೆ. ಹೌದು, ಅದಕ್ಕೇನೆ ಡಬಲ್ ಬಾಯ್ಲ್ ಮಾಡಬೇಕು. ಅಂದ್ರೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದ್ರ ಮೇಲೆ ಒಂದು ಬೌಲ್ ಒಳಗಡೆ ಬೆಣ್ಣೆ ಮತ್ತೆ ಸ್ಯಾಫ್ರನ್ ಹಾಕಿ ಬಿಸಿ ಮಾಡ್ಬೇಕು. ಅದು ಮೆಲ್ಟ್ ಆದ ತಕ್ಷಣ ಇದ್ದಿಟ್ಬಿಡ್ಬೇಕು. ಸೊ ಅದನ್ನ ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇಟ್ ಆಕ್ಟ್ಸ್ ಆಸ್ ಅ ಕುಂಕುಮಾದಿ ತೈಲ ಇಟ್ ಸೆಲ್ಫ್. ತುಂಬಾ ಚೆನ್ನಾಗಿ ನರಿಶ್ಮೆಂಟ್ ಕೂಡ ಕೊಡುತ್ತೆ, ರಿಂಕಲ್ಸ್ ರೆಡ್ಯೂಸ್ ಆಗುತ್ತೆ ಅಂಡ್ ಡಾರ್ಕ್ ಸರ್ಕಲ್ ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಮನೇಲಿ ಸಿಗುವಂತ ಪ್ರಾಡಕ್ಟ್ಗಳಲ್ಲಿ ನಮ್ಮ ಕ್ಲೈಂಟ್ಸ್ ಅದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಆಲಿವೆರಾ ಜೆಲ್ ಎಲ್ಲ ಹಚ್ಬೋದಾ? ಖಂಡಿತ ಬೇಡ. ಇಟ್ಸ್ ಅ ಬಿಗ್ ನೋ ಅಂತ ಹೇಳ್ತೀವಿ. ಯಾಕಂದ್ರೆ ನಮಗೆ ಇಲ್ಲಿಗೆ ಮಾಯಿಶ್ಚರೈಸೇಷನ್ ಜಾಸ್ತಿ ಬೇಕಾಗುತ್ತೆ, ನರಿಶ್ಮೆಂಟ್ ತುಂಬ ಜಾಸ್ತಿ ಬೇಕಾಗುತ್ತೆ. ಆಲೋವೆರಾ ಜೆಲ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿರೋ ಸೀಬಮ್ ಸೆಕ್ರೇಷನ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಅಂದರೆ ಅಲ್ಲಿರೋ ಆಯಿಲ್ ಕಂಟೆಂಟ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಅವಾಗ ಫೈನ್ ಲೈನ್ಸ್ ಜಾಸ್ತಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಡಾರ್ಕ್ ಸರ್ಕಲ್ ಇನ್ನೂ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಹಂಗೊಂದು ವೇಳೆ ನಾವು ಅಲೋವೆರಾ ಜೆಲ್ನೇ ಹಚ್ಚಬೇಕು ಅನ್ನೋದಾದರೆ 2 ಸ್ಪೂನ್ ಆಲೋವೆರಾ ಜೆಲ್ಗೆ 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಬೇಕು. ಚೆನ್ನಾಗಿ ಅದನ್ನು ಸೆಟ್ರಿಫ್ಯೂಸ್ ಅಂತ ಹೇಳ್ತೀವಿ, ಅಥವಾ ನಾವು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು, ಎಮುಲ್ಸಿಫೈ ಮಾಡಿ ಆಮೇಲೆ ಅದನ್ನು ಅಪ್ಲೈ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಯಾರಿಗೆ? ಓನ್ಲಿ ಫಾರ್ ಆಯಿಲಿ ಸ್ಕಿನ್.
ಓಕೆ. ನಾಟ್ ಫಾರ್ ಡ್ರೈ ಸ್ಕಿನ್. ವಿಂಟರ್ ಅಲ್ಲೆಲ್ಲ ಅಂದ್ರೆ ಅದು ಹಚ್ಚಲೇಬಾರ್ದು. ಹಾಗಾಗಿ ಅಲೋವೆರಾನೇ ಹಚ್ಚೋದಾದ್ರೆ ಈ ರೀತಿ ಹಚ್ಬೋದು. ಇಲ್ಲ ಅದನ್ನ ಕೂಲೆಂಟ್ ಆಗಿ ನಾವು ಯೂಸ್ ಮಾಡ್ಕೊಳ್ಬೋದು. ಹೇಗೆಂದ್ರೆ ಅಲೋವೆರಾ ಜೆಲ್ನ ಕ್ಯೂಬ್ಸ್ ತರ ಮಾಡಿ ಇಟ್ಕೊಂಡು ಅದನ್ನ ಫ್ರಿಜ್ ಅಲ್ಲಿ ಇಟ್ಟು ಸ್ವಲ್ಪ ಚಿಲ್ ಮಾಡಬೇಕು. ಆ ಚಿಲ್ ಆಗಿರುವಂತದಕ್ಕೆ ಫಸ್ಟೇ ಕೊಬ್ಬರಿ ಎಣ್ಣೆ ಇಲ್ಲಿಗೆ ಹಚ್ಚಿ ಆಮೇಲೆ ಅದನ್ನ ಐಪ್ಯಾಡ್ ತರ ಇಟ್ಕೊಂಡು ವಾಶ್ ಮಾಡೋದ್ರಿಂದ ತುಂಬಾ ಫಾಸ್ಟ್ ಆಗಿ ರೆಡ್ಯೂಸ್ ಆಗುತ್ತೆ. ಫೈನ್ ಲೈನ್ಸ್ ಅದ್ರಲ್ಲಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಬಟ್ ಡೈರೆಕ್ಟ್ ಜೆಲ್ ಅಪ್ಲಿಕೇಶನ್ ಇಸ್ ನಾಟ್ ಸೋ ಗುಡ್. ಕುಕುಂಬರ್ ಮತ್ತೆ ರೋಸ್ ವಾಟರ್ ಅದೆಲ್ಲ ಯೂಸ್ ಮಾಡಬಹುದು. ತುಂಬಾ ಒಳ್ಳೇದದು. ಕುಕುಂಬರ್ ಎಕ್ಸ್ಟ್ರಾಕ್ಷನ್ ಮಾಡಿ ಅಂದ್ರೆ ಕುಕುಂಬರ್ ಸಿಪ್ಪೆ ಸಮೇತನೇ ಚೆನ್ನಾಗಿ ತುರಿದ್ಬಿಟ್ಟು ಅದನ್ನ ನಾವು ಹಿಂಗೆ ಸ್ಕ್ವೀಸ್ ಮಾಡಿ ಕಣ್ಣಿನ ಮೇಲೆ ಇಟ್ಕೊಂಡು ಒಂದು ಬ್ಯಾಂಡೇಜ್ ಕ್ಲಾತ್ ಹಾಕಿ ಅಥವಾ ಕಾಟನ್ ಕ್ಲಾತ್ ಅಲ್ಲಿ ಟೈ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ರಿಲ್ಯಾಕ್ಸ್ ಮಾಡೋದ್ರಿಂದ ತುಂಬಾ ಫಾಸ್ಟ್ ಆಗಿ ಡಾರ್ಕ್ ಸರ್ಕಲ್ ರೆಡ್ಯೂಸ್ ಆಗುತ್ತೆ. ಐಸ್ ರೆಡ್ಡಿಶ್ ಆಗುತ್ತಲ್ಲ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಆಮೇಲೆ ಯಾರು ಸಿಸ್ಟಮ್ ಮುಂದೆ ತುಂಬಾ ಜಾಸ್ತಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ತುಂಬಾ ಸ್ಟ್ರೆಸ್ ಆಗಿರುತ್ತೆ. ಹಾಗೆ ಸ್ಕ್ವೀಸ್ ಮಾಡಿದಾಗ ಅವ್ರಿಗೆ ನೋಡಿ ಇಲ್ಲಿ ಫೈನ್ ಲೈನ್ಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದಷ್ಟನ್ನು ಕುಕುಂಬರ್ ಅಪ್ಲಿಕೇಶನ್ ಅಂದ್ರೆ ಐಪ್ಯಾಡ್ ತರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಫಾಸ್ಟ್ ಆಗಿ ರೆಡ್ಯೂಸ್ ಆಗುತ್ತೆ. ಅಂದ್ರೆ ಕುಕುಂಬರ್ ವಾಟರ್ ಅಥವಾ ಎಲ್ಲ ಬೇಡ, ಕುಕುಂಬರ್ನೇ ಗ್ರೇಟ್ ಮಾಡಬೇಕು. ಚೆನ್ನಾಗಿ ಗ್ರೇಟ್ ಮಾಡಿ ಅದನ್ನೇ ಸ್ಕ್ವೀಸ್ ಮಾಡಿ ಹಿಂಗೆ ಡೈರೆಕ್ಟ್ ಆಗಿ ಇಟ್ಕೊಂಡ್ ಬಿಡ್ಬೇಕು. ಕೆಲವು ಸತಿ ಏನಾಗುತ್ತೆ ಮನೇಲಿ ಇದು ಸೌತೆಕಾಯಿ ಬಲ್ತ್ ಹೋಗಿರುತ್ತೆ. ನಾವೇನ್ ಮಾಡ್ತೀವಿ ಅದನ್ನ ಅಂದ್ರೆ ಡಿಸ್ಕಾರ್ಡ್ ಮಾಡ್ಬಿಡ್ತೀವಿ. ಅದ್ರ ಬದಲಿಗೆ ಫೇಸ್ ಬರೀ ಐಸ್ಗಂತಲ್ಲ ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಚೆನ್ನಾಗಿ ಗ್ರೇಟ್ ಮಾಡಿ ಬ್ಯಾಂಡೇಜ್ ಕ್ಲಾತ್ ಅಂತ ಬರುತ್ತಲ್ಲ ಅದು ನೆಟ್ಟೆಡ್ ತರ ಇರುತ್ತೆ ಅದನ್ನ ಫುಲ್ ಫೇಸ್ ಮೇಲೆ ಇಟ್ಬಿಟ್ಟು ಇದನ್ನ ನೀಟಾಗಿ ಥಿಕ್ ಲೇಯರ್ ಅಪ್ಲೈ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ಫೇಸ್ ಕೂಡ ಬ್ರೈಟ್ ಆಗುತ್ತೆ. ಅದರಲ್ಲಿ ಅಂಡರ್ ಡಾರ್ಕ್ ಸರ್ಕಲ್ಗೆ ಒಳ್ಳೆ ರೆಮಿಡಿ. ಅಂಡ್ ರೋಸ್ ವಾಟರ್ ಕೇಳಿದ್ರಿ ನೀವು, ರೋಸ್ ವಾಟರ್ ಕೇಳಿದ್ರಲ್ಲ, ರೋಸ್ ವಾಟರ್ ಕೂಡ ತುಂಬಾ ಒಳ್ಳೇದು. ಆದ್ರೆ ಮನೇಲೆ ಮಾಡಿದ್ರೆ ಮಾತ್ರನೇ. ಮಾರ್ಕೆಟ್ ಅಲ್ಲಿ ಸಿಗುವಂತ ಯಾವ ರೋಸ್ ವಾಟರ್ ಅಲ್ಲೂ ರೋಸು ಇರಲ್ಲ, ಎಸೆನ್ಸು ಇರಲ್ಲ ಅದರಲ್ಲಿ. ಸೊ ಸುಮ್ಮನೆ ಕೆಮಿಕಲಿ ಅಥವಾ ಸಿಂಥೆಟಿಕಲಿ ಪ್ರಿಪೇರ್ ಮಾಡಿರ್ತಾರೆ. ದಟ್ ಇಸ್ ನಾಟ್ ಗುಡ್ ಫಾರ್ ಐಸ್ ಅಂತ ಹೇಳ್ತೀವಿ. ಸೊ ಸಿಂಪಲ್ ಆಗಿ ರೋಸ್ ವಾಟರ್ ಹಿಂಗ್ ಮಾಡ್ಕೋಬಹುದು ಈಸಿಯಾಗಿ. ಪನ್ನೀರ್ ರೋಸ್ ಅಂತ ಸಿಗುತ್ತೆ. ಅದನ್ನ ತಗೊಂಡ್ರೆ ರೋಸ್ ಹೆಸರೇ ಪನ್ನೀರ್ ರೋಸ್ ಅಂತ, ಗುಲ್ಕನ್ಗೆ ಅದನ್ನೇ ಹಾಕೋದು. ಸೊ ಆ ಪನ್ನೀರ್ ರೋಸ್ ನ ತಗೊಂಡು ಒಂದು 4-5 ಹೂವತ್ತು ದಳಗಳು ತಗೊಳ್ಬೇಕು. ಅದನ್ನ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಕ್ರಶ್ ಮಾಡಿ ನೀರಿಗೆ ಹಾಕಿ ಕುದಿಸ್ಬೇಕು. 2-3 ನಿಮಿಷ ಕುದಿಸಿ ಆಫ್ ಮಾಡಿ ಫಿಲ್ಟರ್ ಮಾಡಿ ಇಟ್ಕೊಂಡ್ರೆ ಮನೇಲೆ ಇನ್ಸ್ಟೆಂಟ್ ಆಗಿ ರೋಸ್ ವಾಟರ್ ಮಾಡ್ಕೊಳ್ಬಹುದು. ಫ್ರಿಜ್ ಅಲ್ಲಿ ಇಟ್ಕೊಂಡು 1 ವಾರ ತನಕ ಯೂಸ್ ಮಾಡ್ತಾ ಬರ್ಬೋದು. ಇದನ್ನು ಅಷ್ಟೇ ಕಾಟನ್ ಪ್ಯಾಡ್ಸ್ ಅಲ್ಲಿ ಈ ಮನೇಲೆ ಮಾಡಿರುವಂತ ರೋಸ್ ವಾಟರ್ನ ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ತುಂಬಾ ಫಾಸ್ಟ್ ಆಗಿ ಡಾರ್ಕ್ ಸರ್ಕಲ್ ರೆಡ್ಯೂಸ್ ಆಗುತ್ತೆ. ಜೊತೆಗೆ ಇಲ್ಲಿನ ಫೈನ್ ಲೈನ್ಸ್ ಪಫಿನೆಸ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ನ ಹೇಗೆ ಈಸಿಯಾಗಿ ರೆಡ್ಯೂಸ್ ಮಾಡ್ಕೋಬಹುದು ಅಂತ ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ನಮಸ್ಕಾರ.